ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಪಾಲಕ್ ಮಟನ್. ನೀವು ಈ ಥರ ಪಾಲಕ್ ಮಟನ್ ಇಷ್ಟರವರೆಗೂ ಟ್ರೈ ಮಾಡಲಿಲ್ಲ ಅಂದರೆ ಇವತ್ತಂತೂ ಟ್ರೈ ಮಾಡಲೇಬೇಕು. ಅಷ್ಟೊಂದು ಟೇಸ್ಟಿಯಾಗಿರುವಂತಹ ನಮ್ಮ ಹೈದರಾಬಾದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಈ ಪಾಲಕ್ ಮಟನ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತೇನೆ. ಇಲ್ಲಿ ನನ್ನ ಅತ್ತೆ ನನಗೆ ಪಾಲಕನ್ನು ಸಣ್ಣಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ಈ ಥರ ಸಣ್ಣಗೆ ಕಟ್ಟಿಂಗ್ ಬೇಕು. ಪಾಲಕನ್ನು ನಾವು ಹೇಗೆ ಬೇಕಾದ್ರೆ ಹಾಗೆ ಕಟ್ಟಿಂಗ್ ಮಾಡಿದರೆ ಇಷ್ಟವಾಗೋದಿಲ್ಲ. ಅವರದಕ್ಕೆ ಅವರೇ ಇದನ್ನು ಸಣ್ಣಗೆ ಕಟ್ಟಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೂ ಇದಕ್ಕೆ ಸಬ್ಬಸಿಗೆ ಸೊಪ್ಪದ್ದು ಒಂದು ಗಟ್ಟಂತೂ ಹಾಕಿದರೆ ಹೇಳಲಿಕ್ಕೇ ಇಲ್ಲ, ಅದರ ಟೇಸ್ಟ್ ತುಂಬ ಚೆನ್ನಾಗಿ ಆಗ್ತದೆ. ಇದಕ್ಕೆ ಟೊಮ್ಯಾಟೊ ಏನೂ ಆ್ಯಡ್ ಮಾಡಲಿಕ್ಕೆ ಇಲ್ಲ. ತುಂಬ ಈಸಿಯಾಗೂ ಟೇಸ್ಟಿ ಹೆಲ್ದಿ ಆಗಿರುವಂಥ ಈ ನಮ್ಮ ಪಾಲಕ್ ಮಟನ್ ಹೇಗೆ ಮಾಡೋದಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ಕೊಳ್ದೆ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ನೋಡಿ, ಪಾಲಕ್ ಸೊಪ್ಪನ್ನೆಲ್ಲ ಕಟ್ಟಿಂಗ್ ಮಾಡಿದ್ದೇವೆ. ಸಬ್ಬಸಿಗೆ ಸೊಪ್ಪಿನ ಕೆಳಗಡೆ ಬೇರನ್ನು ಕಟ್ ಮಾಡಿ ಮತ್ತೆ ಎಲ್ಲ ಸಣ್ಣಗೆ ಕಟ್ ಮಾಡಲಿಲ್ಲ. ಇದು ವಾಶ್ ಮಾಡಿದ ಮೇಲೆ ಕಟ್ ಮಾಡಬೇಕು, ಇಲ್ಲಾಂದ್ರೆ ಅದೆಲ್ಲ ಸೊಪ್ಪು ಹುಡಿ ಹುಡಿ ಆಗ್ತದೆ. ಈಗ ಇಲ್ಲಿ ನಾನು ಮಟನ್ ತಗೊಂಡಿದ್ದೇನೆ. ನೀವು ನೋಡಿ ಎಷ್ಟು ನೀವು ಪಾಲಕ್ ತಗೊಳ್ತೀರಾ ಅದರ ಪ್ರಕಾರ ಮಟನ್ ತಗೊಳ್ಳಿ. ಇಲ್ಲಿ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮಟನ್ ತಗೊಂಡಿದ್ದೇನೆ ನಾನು, ಯಾಕಂದರೆ ನಾನಿಲ್ಲಿ 6 ಕಟ್ಟು ಪಾಲಕ್ ತಗೊಂಡಿದ್ದು. ಹಾಗೂ ಇದಕ್ಕೆ 2 ಈರುಳ್ಳಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ತುಂಬಾ ಈಸಿ ಮಾಡಲಿಕ್ಕೆ, ಏನು ಕೂಡ ಕಷ್ಟ ಇಲ್ಲ, ಫಟಾಫಟ್ ಅಂತ ರೆಡಿ ಆಗ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಅಂದಾಜು ಪ್ರಕಾರ ನನ್ನ ಆಯಿಲ್ ಆ್ಯಡ್ ಮಾಡ್ತಾ ಇರೋದು. ನಾನು ಯಾವಾಗಲೂ ಅಡಿಗೆಗೆ ಯೂಸ್ ಮಾಡ್ತೇನೆ ಅಷ್ಟೇ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇದರಲ್ಲಿ 3 ಸ್ಪೂನ್, ನೋಡಿ ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ಇದರಲ್ಲಿ 3 ಸ್ಪೂನ್ ಆ್ಯಡ್ ಮಾಡಿದ್ದೇನೆ. ಈಗ ಇದಕ್ಕೆ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ನಾವಿಲ್ಲಿ ಪುಡಿಯಲ್ಲೇ ಮಾಡೋದ್ರಿಂದ ನಾನು ಮೆಣಸಿನ ಪುಡಿ ಆ್ಯಡ್ ಮಾಡ್ತಾ ಇರೋದು. ನಾನಿಲ್ಲಿ ಕಡೆದೆಲ್ಲ ಇಷ್ಟರವರೆಗೆ ಮಾಡಲಿಲ್ಲ. ನೀವು ಕೂಡ ಪುಡಿಯೇ ಯೂಸ್ ಮಾಡಿ, ಅಂದಾಜು ಸರಿಯಾಗಿರ್ತದೆ, ಕರೆಕ್ಟ್ ಆಗಿರ್ತದೆ. ಈಗ ಇಲ್ಲಿ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ತೇನೆ, ಒಂದು ಅರ್ಧ ಟೀ ಸ್ಪೂನ್. ಮೆಣಸಿನ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಪ್ರಕಾರ ಹಾಕಿ. ಹಾಗೂ ಇಲ್ಲಿ ಕೊತ್ತಂಬರಿ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಇದು ಗರಂ ಮಸಾಲೆ ಪುಡಿ, ಮನೆಯಲ್ಲೇ ಮಾಡಿದಂತಹ. ಇದರ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಉಂಟು, ಮೊನ್ನೆ ಇದನ್ನು ಕೂಡ ಶೇರ್ ಮಾಡಿದ್ದೇನೆ, ಗರಂ ಮಸಾಲೆ ಪುಡಿ ಹೇಗೆ ಮಾಡೋದಂತ. ಈಗ ಗ್ಯಾಸಲ್ಲಿ ಕುಕ್ಕರನ್ನು ಇಟ್ಟು ಸ್ವಲ್ಪ ಹೊತ್ತು ನೀರು ಏನು ಹಾಕದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಈ ಥರ ನಾವು ಫಸ್ಟಿಗೆ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ. ಈಗ ನಾನು ಗ್ಯಾಸನ್ನು ಚೆನ್ನಾಗಿ ಸ್ಪೀಡಲ್ಲಿ ಇಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದು ಈ ಥರ ಮಿಕ್ಸ್ ಮಾಡುವಾಗಂತೂ ತುಂಬ ಪರಿಮಳ ಬರ್ತದೆ ಫ್ರೆಂಡ್ಸ್. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು, ಯಾಕಂದರೆ ನಾನು ಹೇಳುವುದು ಎಷ್ಟು ಟೇಸ್ಟ್ ಆಗಿದೆ ಅಂತ ನೀವು ಇದನ್ನು ತಿಂದಾಗನೇ ನಿಮಗೆ ಗೊತ್ತಾಗ್ಬೋದು. ಅಷ್ಟೊಂದು ಸೂಪರ್ ಆಗಿರ್ತದೆ, ಹೆಲ್ದಿ ಕೂಡ. ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಹಾಗೂ ಈ ಮಟನ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ. ಹಾಗೂ ಮಕ್ಕಳು ಕೂಡ ಈ ಪಾಲಕ್ ತಿನ್ನದವರು ಈ ಥರ ಮಾಡಿದರೆ ತಿಂತಾರೆ. ನೋಡಿ, ಇದನ್ನೆಲ್ಲ ನೀವು ಗಂಜಿಗೆ ಕೂಡ, ನಮ್ಮ ಊರಲ್ಲಿ ಆದರೆ ಗಂಜಿಗೆ ಕೂಡ ತುಂಬ ಚೆನ್ನಾಗಿರ್ತದೆ, ಯಾಕಂದರೆ ಇದು ತೆಳುವಾಗಿರುವುದಿಲ್ಲ, ಡ್ರೈ ಸುಕ್ಕ ಥರ ಮಾಡ್ತೇವೆ. ಈಗ ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಈಗ ಮೇಲೆ ಬಂದ ಮೇಲೆ ಜಾಸ್ತಿ ಹೊತ್ತು ಕರಿಬಾರ್ದು. ಆಮೇಲೆ ಇದಕ್ಕೆ ನೀರು ಹಾಕಬೇಕು. ನಿಮ್ಮ ಕುಕ್ಕರ್ನ ಅಂದಾಜು ಪ್ರಕಾರ ವಿಸಿಲ್ ಆಗಲಿಕ್ಕೆ, ನಮ್ಮ ಬೇಯಲಿಕ್ಕೆ ಎಲ್ಲ ಮಟನ್ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೊಂದು 5 ವಿಸಿಲ್ ತೆಗಿತೇನೆ. ವಿಸಿಲ್ ತೆಗೆದ ಆಗಲೇ ಕುಕ್ಕರ್ನ ಮುಚ್ಚಳವನ್ನು ಓಪನ್ ಮಾಡಬಾರ್ದು. ಇದರದ್ದು ಸಿಟಿಯದ್ದು ಎಲ್ಲ ತಮ್ಮೆಲ್ಲ ಮುಗಿದ ಮೇಲೆ ನಾವು ಇದನ್ನು ಓಪನ್ ಮಾಡಬೇಕು. ನೋಡಿ, ಈಗ ಇದನ್ನು ಬೇಯಲಿಕ್ಕೋಸ್ಕರ ಇಟ್ಟಿದ್ದೇನೆ. ಒಂದು 5 ವಿಸಿಲ್ ತೆಗಿತೇನೆ ಫ್ರೆಂಡ್ಸ್. ಅಷ್ಟರವರೆಗೆ ಇಲ್ಲಿ ಪಾಲಕ್ ಸೊಪ್ಪನ್ನು ವಾಶ್ ಮಾಡ್ಕೋತೇನೆ. ಪಾಲಕ್ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗ್ತದೆ. ಒಮ್ಮೊಮ್ಮೆ ಹೊಯ್ಗೆ ಥರ ಇರ್ತದೆ, ಒಮ್ಮೊಮ್ಮೆ ಕ್ಲೀನಾಗಿ ಬರ್ತದೆ. ಅದರಿಂದಾಗಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಬೇಕಾಯ್ತು. ಆಮೇಲೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಾನು ವಾಶ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡಿ ಇಟ್ಟಿದ್ದೇನೆ ಸೈಡಲ್ಲಿ. ಇದು ತುಂಬ ಸಣ್ಣಗೆ ಆಗೋದ್ರಿಂದ ಎಲೆ ಎಲ್ಲ ಇದರದ್ದು ಮತ್ತೆ ಅದು ವೇಸ್ಟ್ ಆಗ್ತದೆ ವಾಶ್ ಮಾಡುವಾಗ. ಅದಕ್ಕೋಸ್ಕರ ಮೊದಲಿಗೆ ವಾಶ್ ಮಾಡಿ ಆಮೇಲೆ ಕಟ್ ಮಾಡ್ತಾ ಇದ್ದೇನೆ. ಈಗ ನಮ್ಮ ಮಟನ್ ಕೂಡ ಇಲ್ಲಿ ಬೇಯ್ದಿದೆ. ಇದನ್ನು ಈ ಪಾತ್ರೆಗೆ ಹಾಕಿದ್ದೇನೆ ನಾನು ಕುಕ್ಕರಿಂದ. ಸ್ವಲ್ಪ ನೀರು ಜಾಸ್ತಿ ಅನ್ನಿಸ್ತಾ ಉಂಟು, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಸ್ಪೀಡ್ ಗ್ಯಾಸಲ್ಲಿ. ಮಸಾಲ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಇದರಲ್ಲಿ ಕರಗಿ ಹೋಗ್ತದೆ. ನಾವು ಕುಕ್ಕರಿಂದ ತೆಗೆದ ಮೇಲೆ ಈ ಥರ ಸ್ವಲ್ಪ ಹೊತ್ತು ಸ್ಪೀಡ್ ಗ್ಯಾಸಲ್ಲಿ ಇಟ್ಟರೆ ಆಮೇಲೆ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ. ಅಂದರೆ ಆ ಮಟನಲ್ಲಿ ಇರುವ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಈ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಪಾಲಕ್ ಸೊಪ್ಪನ್ನು ನನಗೆ ತುಂಬ ಹೊತ್ತು ಇದನ್ನು
ಫ್ರೈ ಮಾಡಲಿಕ್ಕೆ ಇಲ್ಲ, ಸ್ವಲ್ಪ ಹಸಿ ಹಸಿಯೇ ಇರಬೇಕು, ಆಗನೇ ಟೇಸ್ಟ್ ಆಗಿರೋದು. ಟೊಮೆಟೊ ಹಾಕಿದರೆ ಇದರ ಟೇಸ್ಟ್ ಬೇರೆನೇ ಆಗ್ತದೆ, ಟೊಮೆಟೊ ಹಾಕಬಾರ್ದು. ಈಗ ನೋಡಿ ಎಲ್ಲ ಸೊಪ್ಪನ್ನು ಹಾಕಿದೆ. ನಾನು ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ನೆನೆಲಿಕ್ಕೋಸ್ಕರ ಇಟ್ಟಿದ್ದೆ, ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ. ಈಗ ಇದನ್ನೆಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮುಚ್ಚಳ ಹಾಕಬೇಡಿ, ಮುಚ್ಚಳ ಇಟ್ಟರೆ ಪಾಲಕ್ ಸೊಪ್ಪಿನ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಈ ಥರ ಓಪನಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಇರಿ ಸ್ವಲ್ಪ ಹೊತ್ತು. ಬೇಗನೆ ರೆಡಿ ಆಗ್ತದೆ, ಯಾಕಂದರೆ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಜಾಸ್ತಿ ಬೇಯಿಸ್ತಾ ಇಲ್ಲ. ಈಗ ನೋಡಿ ನಮ್ಮ ಪಾಲಕ್ ಸೊಪ್ಪು ಕೂಡ ರೆಡಿ ಆಗಿದೆ. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಮೇಲಿಂದ ಸ್ವಲ್ಪ 2 ಹಸಿಮೆಣಸನ್ನು ಕೂಡ ಹಾಕ್ಬೋದು ನೀವು, ಖಾರ ಜಾಸ್ತಿ ತಿನ್ನುವವರಾದರೆ. ಈಗ ಎಲ್ಲ ನಮ್ಮ ಪಾಲಕ್ ಸೊಪ್ಪಂತೂ 90% ರೆಡಿ ಆದಮೇಲೆ ನಮಗೆ ಕರೆಕ್ಟ್ ಅಂತ ಅನಿಸಿದ ಮೇಲೆ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಫಸ್ಟಿಗೆ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡಬಾರ್ದು, ಇದಕ್ಕೆ ಸೋಯಾ ಬಾಜಿ ಅಂತಲೂ ಹೇಳ್ತಾರೆ. ಇದನ್ನು ಆ್ಯಡ್ ಮಾಡಿದ ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ. ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ಅದರ ಪರಿಮಳ ಎಲ್ಲ ಹೋಗ್ತದೆ, ತುಂಬ ಪರಿಮಳ ಇರ್ತದೆ ಸಬ್ಬಸಿಗೆ ಸೊಪ್ಪಲ್ಲಿ. ಹಾಗೂ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು. ಈ ಥರ ಸಬ್ಬಸಿಗೆ ಸೊಪ್ಪು ಸಿಕ್ಕಿದರೆ ಯಾವತ್ತೂ ನೀವು ಬಿಡಬೇಡಿ, ಇದು ನಿಮ್ಮ ದೇಹಕ್ಕೆಲ್ಲ ತುಂಬ ಒಳ್ಳೆಯದು. ಈಗ ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಉಂಟು, ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೇನೆ. ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟಲ್ಲಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ನಾನು ಫಸ್ಟಿಗೆ ಉಪ್ಪು ಹಾಕಿರಲಿಲ್ಲ, ನೋಡಿ ಆಮೇಲೆ ಉಪ್ಪದ್ದು ಟೇಸ್ಟ್ ಹಾಕಿದ್ದು. ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತಲ್ಲಿ ಒಂದು 2 ನಿಮಿಷ ನಾನು ಇದನ್ನು ಮಿಕ್ಸ್ ಮಾಡಿ ಬಂದ್ ಮಾಡಿದ್ದೇನೆ. ಗ್ಯಾಸ್ ಬಂದ್ ಮಾಡ್ತೇನೆ. ಈಗಂತೂ ನಮ್ಮ ಮಟನ್ ಪಾಲಕ್ ಅಂತೂ ರೆಡಿಯಾಗಿದೆ. ನೀವು ಕೂಡ ಇದನ್ನು ಒಮ್ಮೆ ತಪ್ಪದೆ ಟ್ರೈ ಮಾಡಿ, ಹಾಗೂ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನೆಕ್ಸ್ಟ್ ಸಿಕ್ಕಿದ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.